ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ನೋಡ್ರಿ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಕೂಡ ಆರಾಮದೇವಿ ನೋಡ್ರಿ. ಟೈಮ್ ಬಂದು 6:40 ರೀ. 6:40 ಮತ್ತು ಎದ್ದು ಹಾಲು ಬಿಸಿ ಮಾಡಕ್ಕೆ ಇಟ್ಟನೆ, ಅನ್ನ ಮಾಡಕ್ಕೆ ಇಟ್ಟನೆ. ಮತ್ತು ಇನ್ನು ಚಪಾತಿ ಪಲ್ಯ ಮಾಡ್ಬೇಕು ನೋಡ್ರಿ ಉತ್ಸವಾಗ. ಒಂದು ಸ್ಕೂಲ್ ಇವತ್ತು ಫುಲ್ ಟೈಮ್ ಐತಲ್ರಿ. ಲಾಸ್ಟ್ ವೀಕ್ನ ಹೇಳಿದ್ನಿ ಫುಲ್ ಟೈಮ್ ಇಡ್ತಾರಂತೆ ಈ ತಿಂಗಳು ಶನಿವಾರ ಅಷ್ಟೂ. ಮತ್ತೀಗ ಅವಂಗೆ ಅಡುಗೆ ಮಾಡಿ ಕಟ್ಟಬೇಕು ರೀ. ಅಂದ್ರೆ ಚಪಾತಿ ಮತ್ತು ಅನ್ನ ಬೀನ್ಸ್ ಪಲ್ಯ ಮಾಡ್ಬೇಕಂತ ಮಾಡಿ ಮತ್ತು ಒಂದು ಲಂಚ್ ಎಲ್ಲ ರೆಡಿ ಮಾಡಿ ಮತ್ತು ಆಮೇಲೆ ಸಿಗ್ತೇನೆ ನೋಡ್ರಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನೋಡ್ರಿ. ಟೈಮ್ ಬಂದು 11 ಗಂಟೆ ಆಯ್ತು. ಮತ್ತು ನಮ್ಮದು ಎಲ್ಲ ಕೆಲಸ ಮುಗೀತ್ರಿ. ಈಗ ಮತ್ತು ದೇವ್ರ ಮುಂದೆ ದೀಪದು ಹಚ್ಚಿ ಗೌರಿದು ಇದನ್ನು ಮಾಡೀನಿ. ಗೌರಿದು ಒಂದು ಹೂವು ಇಳಿಸೀನಿ. ಅಂದ್ರೆ ನಾವು ಸಾಯಂಕಾಲ ಯಾವಾಗ ಬೇಕಾದ್ರೂ ತೆಗ್ಯಾಕೆ ನಡೀತಿತ್ತು. ಒಂದು ಸ್ವಲ್ಪ ಶೆಕೆ ಐತೆ ನೋಡ್ರಿ. ಮಳೆ ಆಕೈತೇನೋ. ಮತ್ತು ನಿನ್ನೆನೂ ಹಿಂಗೆ ಇತ್ತು ಸೇಮ್. ಫುಲ್ ಒಂಥರ ಬಿಸಿಲು ಇತ್ತು ರೀ. 5 ಗಂಟೆ ತನಕ ನೋಡ್ರಿ. ಆಮ್ಯಾಗ ಉತ್ಸವದ ಸ್ಕೂಲಿಂದ ಬಂದ್ರೆ ಮಳೆ ಸ್ಟಾರ್ಟ್ ಆಯ್ತು. ಇವತ್ತು ಹಂಗೆ ಆಗ್ಬೋದು ಅನ್ಸತೈತಿ. ಫುಲ್ ಶೆಕೆ ಸ್ಟಾರ್ಟ್ ಐತೆ ನೋಡ್ರಿ ಈ ಕಡೆ. ಟಿಫಿನ್ಗೆ ಏನೂ ಮಾಡ್ಕೊಂಡಿಲ್ರಿ. ಬೀನ್ಸ್ ಪಲ್ಯ ಚಪಾತಿ ಐತೆ, ಅದನ್ನ ತಿನ್ಬೇಕು. ಟಿಫಿನ್ ಅದು ಆದಿಂದ ಮತ್ತು ಆಮೇಲೆ ಸಿಗ್ತಾನೆ ನೋಡ್ರಿ. ಇವಿಷ್ಟು ಸಾರಿ ಬಂದಾವ ನೋಡ್ರಿ. ಪಿಕ್ಕೋ ಹಾಕವದಾವ ಇವನ್ನ ಪಿಕ್ಕೋ ಹಾಕ್ಬೇಕ್ರಿ. ಈಗ ನೀನೇ ಹಾಕ್ಬೇಕಂತನೇ ನನಗೆ ಟೈಮ್ ಇದಾಗಲೇ ಇಲ್ಲರಿ. ನೀನು ಲಕ್ಷ್ಮೀ ಪೂಜೆ ಅದು ಇದು ಅಂತ ಮನ್ಯಾಗ ಕೆಲಸನ ಭಾಳತ್ತ, ಹಿಂಗಾಗಿ ಟೈಮ್ ಸಿಗಲಿಲ್ಲ. ಈಗ ಫ್ರೀ ಅದೇನೆ, ಈಗ ಹಾಕ್ತೇನೆ ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನೋಡ್ರಿ. ಟೈಮ್ ಬಂದು 2:10 ಆಗೈತಿ. 3 ಗಂಟೆಗೆ ಲೈವ್ ಬರ್ಬೇಕು ರೀ. ಅದಕ್ಕೆ ನಾನು ಊಟದು ಎಲ್ಲ ಮಾಡಿ ರೆಡಿ ಆದ್ನಿ. ಸ್ವಲ್ಪ ಸಾರಿ ಪಿಕ್ಕೋ ಹಾಕೋವಿದ್ದು ಅವನ್ನ ಹಾಕಿನಿ. ತಾಳಿ ಪೊನ್ಸೋದು ಈಗ ಆಗಂಗಿಲ್ಲ ರೀ. ಅದಕ್ಕೆ ಯಾಕಂದ್ರೆ 3 ಗಂಟೆಗೆ ಲೈವ್ ಬರ್ಬೇಕಲ್ಲ. 3 ಗಂಟೆ ಲೈವ್ ಆದ್ಮ್ಯಾಗ ನೋಡ್ತೇನೆ ರೀ, ಟ್ರೈ ಮಾಡ್ತೇನೆ. ಅದನ್ನ ಪೋನಿಸ್ಕೋಬೇಕಂತ ಕೆರನಾತೇನೆ 2-3 ದಿನ ಆತ ಅನ್ಕೊಳಕತ್ತ ಆಗವತ್ರದ. ಇವತ್ತು ನೋಡ್ತೇನೆ ರೀ. ಅದಷ್ಟು ಅರ್ಧರ ಆದ್ರೆ ಮತ್ತು ನಾಳೆ ಅರ್ಧ ಮಾಡ್ಕೊಳಕ್ಕೆ ನಡಿತೈತಿ. ಮಮ್ಮಿದೂ ಸ್ವಲ್ಪ ಮಾರ್ಕೆಟಿಗೆ ಹೋದ್ರಿ. ಸ್ವಲ್ಪ ರೇಷನ್ ಅದು ತೊಗೊಂಬರೋದಿತ್ತು ಅಂತ ಹೇಳ್ಕ್ಯಾರ. ಮತ್ತು ಇನ್ನು ಬೇರೇನು ಕೆಲಸಗಳಿದ್ದು ಅವರು, ಹಿಂಗಾಗಿ ಹೋಗಿದ್ದಾರೆ ಅಂತ. ಅದಕ್ಕೆ ನಾನು ಮತ್ತು ನನಗೂ ಅನ್ನಕತ್ತೀರ ಇಲ್ಲ ನಾನು ಲೈವ್ ಮಾಡೋ ಸಲುವಾಗಿ ಅಂತ ಹೇಳ್ಕ್ಯಾರ. ಮನ್ಯಾಗ ಉಳಿದ್ನಿ ನೋಡ್ರಿ. ಲೈವ್ ಬರ್ಬೇಕನ್ನಾಗತ್ತೇನೆ ರೀ. ನೀನೇನೋ ಬಂದಿದ್ನಿ ಮತ್ತು ಇವತ್ತು ಮಾಡ್ಬೇಕನ್ನೋದೇನ. ಆದಷ್ಟು ಅಂದ್ರೆ ವಾಚ್ ಅವರ್ ಏನೋ ಆ್ಯಡ್ ಆಗ್ತದಂತ್ರಿ. ಅದ್ರ ಸಂಬಂಧ ಆದಷ್ಟು ಲೈವನ್ನು ಮಾಡ್ಬೇಕನ್ನಾಗತ್ತೇನೆ. ಫಸ್ಟ್ ನಾನು ಒಂದು ಬೇರೆ ಲ್ಯಾಂಗ್ವೇಜ್ ಒಳಗೆ ನೋಡಿದ್ನಿ. ಅದ್ರೊಳಗೆ ವಾಚ್ ಅವರ್ ಆ್ಯಡ್ ಆಗಂಗಿಲ್ಲ ಅಂತ ಹೇಳ್ಕ್ಯಾರ ಅಂತಂದಿದ್ರು. ಅದಕ್ಕೆ ನಾನು 50 ಸಬ್ಸ್ಕ್ರೈಬ್ ಆದ್ಮ್ಯಾಗ ಲೈವ್ ಬರ್ದಕ್ಕೆ ನಡೀತದಂತ್ರಿ. ಆ 50 ಆದ್ಮ್ಯಾಗೂ ನಾ ಲೈವ್ ಬರೋದೇ ನಿನ್ನ ಮಾಡಿರ್ಕಿಲ್ರಿ. ಯಾಕಂದ್ರೆ ವಾಚ್ ಅವರ್ ಆ್ಯಡ್ ಆಗೋದಿಲ್ಲ ಅಂದ್ರೆ ಸುಮ್ಮನೆ ಅದಕ್ಕೆ ಇದು ಮಾಡೋದು ಅಂತ ಇದನ್ನು ಮಾಡಿದ್ದೀನಿ ನಾನು. ಮತ್ತಿಲ್ಲ ವಾಚ್ ಅವರ್ ಆ್ಯಡ್ ಆಕೈತಿ ಅಂತ ಹೇಳ್ಕ್ಯಾರ ಅಂತಂದರು. ಅದ್ರ ಸಂಬಂಧ ಆದಷ್ಟು ಲೈವನ್ನು ಮಾಡಿದ್ರಾತು ಅಂತ ಹೇಳ್ಕ್ಯಾರ ಅನ್ನಕತ್ತೇನೆ ನೋಡ್ರಿ. ನೋಡೋಣ್ರಿ ಎಲ್ಲೆಲ್ಲಿಗೆ ಇದಾಗತ್ತೋ ಮಾಡೋ ಪ್ರಯತ್ನ ಅಂತಿ ಮಾಡೋದ್ರಿ. ಪೋಸ್ಟನ್ನು ಹಾಕಿದ್ದೇನೆ ರೀ. ಮೊನ್ನೆ ಪೋಸ್ಟ್ ಹಾಕಿರ್ಲಿಲ್ಲ ರೀ. ನಾ ಹಂಗೆ ಲೈವಿಗೆ ಹೋಗಿ ಇದ್ದೆ. ಅದು ಯಾರೂ ಜಾಯ್ನ್ ಆಗಿರ್ಕಿಲ್ಲ. ನಿನ್ನೆ ಪೋಸ್ಟ್ ಹಾಕಿದ್ನಿ ಮತ್ತು ಇವತ್ತೂ ಪೋಸ್ಟ್ ಹಾಕಿದ್ದೇನೆ ರೀ. ನೋಡೋಣ್ರಿ ನಿನಗಿಂತ ಇವತ್ತು ಹೆಚ್ಚು ಜಾಯ್ನ್ ಆಗ್ತಾರೋ ಏನೋ. ನೋಡೋಣ್ರಿ ಹೆಂಗೆ ಇರ್ತೈತೆ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನೋಡ್ರಿ. ಟೈಮ್ ಬಂದು 8:30 ಆಯ್ತು. ಮತ್ತು ಮಧ್ಯಾಹ್ನ ಲೈವ್ ಬಂದಿನಲ್ಲ, ಆಮ್ಯಾಗೇನು ಶೂಟ ಮಾಡಲಿಲ್ಲ ರೀ ನಾನು. ಯಾಕೆ ಕರೆಂಟು ಇರಲಿಲ್ಲ. ಇಲ್ಲೇ ಕರೆಂಟು ಹೋಗೋದು ಬರೋದು ಆಯ್ತು. ಈಗ ಒಂದು ಸ್ವಲ್ಪ ನಿಂತೈತ್ರಿ. ಮತ್ತು ಏನೂ ಶೂಟ್ ಮಾಡೋಕ್ಕೆ ಮನಸ್ಸು ಇರೋಕ್ಕಿಲ್ಲ. ಇವತ್ತಿನ ವ್ಲಾಗ್ನಾಗ ಏನು ಹೆಚ್ಚಿಗೆ ಏನಿಲ್ಲ ನೋಡ್ರಿ. ಇಷ್ಟ ಸಿಂಪಲ್ ವ್ಲಾಗ್ ಐತಿ ಇವತ್ತಿಂದ. ಮತ್ತು ನಾಳೆಯಿಂದ ನೋಡೋಣ್ರಿ ಹೆಣ್ಕೆ ವಿಡಿಯೋ ಅಷ್ಟೇ ಬರ್ತಾವೋ ಏನೋ ಗೊತ್ತಿಲ್ಲ ರೀ. ವ್ಲಾಗ್ ಮಾಡೋಕ್ಕಾಕತ್ತೆ ಇಲ್ಲ ಅಂತೇನೂ ಗೊತ್ತಿಲ್ಲ. ನೋಡೋಣ್ರಿ ಏನೇನು ಆಕತ್ತೋ ಅಂತ ಹೇಳ್ಕ್ಯಾರ. ಚಾನಲ್ ಮಾಡೋದು ಬೇಡ ಅನ್ನೋದು ಒಂದು ಕನ್ಫ್ಯೂಷನ್ನಾಗ ಅದೇನು ರೀ. ಹಿಂಗಾಗಿ ಚಾನಲ್ ಮಾಡೋದು ಕಂಟಿನ್ಯೂ ಮಾಡೋದು ಬೇಡೋದು ಅನ್ನೋದು ಒಂದು ಇದೈತಿ. ನಾವು ಮಾಡಿರೋ PUCಗೆ ಎಲ್ಲಿವರೆಗೂ ಜಾಬು ಸಿಗಂಗಿಲ್ಲ ರೀ. ಅಟ್ಲೀಸ್ಟ್ ಮನ್ಯಾಗಾರ ಇದ್ದೇನಾದರೂ ಮಾಡಿದ್ರೆ ಆತ, ಇರೋ ಟೈಮ ಯೂಸ್ ಮಾಡ್ಕೊಂಡ್ರೆ ಆತ ಅಂತಂದ್ರೆ ಅದು ಯಾಕೋ ಇದಾಗತ್ತ. ನೋಡೋಣ್ರಿ ಹಣೆ ಬರ್ದಾಗ ಹೆಂಗೈತೋ ಹಂಗೆ ಆಕತಿ. ತಿನ್ನೋ ಒಂದೊಂದು ಅನ್ನದಗಳಿ ಮ್ಯಾಗನೂ ಹೆಸರು ಬರ್ದಿರ್ತದಂತಲ್ಲ. ಹಂಗೆ ನಮ್ಮ ಪಾಲಿಗೆ ಏನಾದರೂ ದಕ್ಬೇಕಾರೆ ಅದ್ರ ಮ್ಯಾಗ ನಮ್ಮ ಹೆಸರು ಬರ್ದಿದ್ರೆ ನಮಗೆ ದಕ್ತೈತೆ ನೋಡ್ರಿ. ಇಲ್ಲಿ ತನಕ ಇಷ್ಟು ದಿನ ವಿಡಿಯೋ ಮಾಡಿ ಎಲ್ಲರೂ ಸಪೋರ್ಟ್ ಕೊಟ್ಟೇರಿ. ಎಲ್ಲರೂ ನೋಡಿದೇರಿ. 78 ಜನ ಏನೋ ಸಬ್ಸ್ಕ್ರೈಬರ್ ಅದೇರಿ. ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೇನೆ ನೋಡ್ರಿ. ಸ್ಟಾರ್ಟ್ ಮಾಡಿ 1 ತಿಂಗಳಾಗಿತ್ತು. ನಾನು ನಾಳೆಗೆ ಕರೆಕ್ಟ್ ಅಂದ್ರೆ ಇವತ್ತು ಶನಿವಾರ ಅಲ್ಲ, 17 ತಾರೀಕು ಐತಿ. 18ನೇ ತಾರೀಕು ಕರೆಕ್ಟ್ 1 ತಿಂಗಳಾಗ್ತಿತ್ತು. ನಾನು 1 ತಿಂಗಳೊಳಗೆ ಇಷ್ಟೆಲ್ಲ ಸಬ್ಸ್ಕ್ರೈಬರ್ ಜಾಯ್ನ್ ಆದರು ಮತ್ತು ಇಷ್ಟೆಲ್ಲ ಪ್ರೀತಿ ಕೊಟ್ಟರು ಮತ್ತು ಇದನ್ನು ಮಾಡಿದರು, ಸಲಹೆಗಳನ್ನ ಕೊಟ್ಟರು ಕೆಲವೊಂದು ಫ್ರೆಂಡ್ಸ.
ಏನೋ ಒಂದು ಮಾಡಬೇಕು ಅಂತ ಹೇಳ್ಕ್ಯಾರ ಅಂದ್ಕೊಂಡಿದ್ದೀನಿ ರೀ. ನೋಡೋಣ ಮುಂದೆ ಏನಾಕತ್ತು ಅಂತ ಹೇಳ್ಕ್ಯಾರ. ನಾನು ಕನ್ಫ್ಯೂಷನ್ ಒಳಗದೇನೇನು ಹೇಳಕ್ಕೆ ಬರ್ದಿರೋ ಏನು ಹೇಳುವಂಥ ಕ್ಲಿಯರ್ಲಿ ನನಗೆ ಕ್ಲಿಯರೋ ಇಲ್ಲ ಮೈಂಡ್ ಒಳಗೆ. ಅದಕ್ಕೆ ಮತ್ತು ನಿಮ್ಗೆ ಹೆಚ್ಚೇನು ಇದು ಮಾಡಂಗಿಲ್ಲ ರೀ. ಮತ್ತು ಇಷ್ಟು ದಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ ಅಂತ ಹೇಳ್ತಿದ್ನಿ ಪ್ರತಿದಿನ ಪ್ರತಿ ವಿಡಿಯೋ ಎಂಡ್ ಮಾಡುವಾಗ. ಮೊದಲ ಬರೀ ಹೆಣಿಕೆ ವಿಡಿಯೋಸ್ ಅಷ್ಟೇ ಮಾಡಿದ್ರಾತು ಅಂಥೇಳಿ ನನ್ನ ಮೈಂಡ್ ಒಳಗೇ ಇತ್ತು ರೀ. ಆದರೆ ಬರೀ ಹೆಣಿಕೆ ಕೆಲವೊಂದಷ್ಟು ಕನ್ನಡದಾಗ ಹೆಣಿಕೆ ಅಷ್ಟೇ ಹೇಳವ್ರಿ. ಹೇಳೋದು ಕೇಳಿದೇನೆ ರೀ ನಾನು. ಚಾನಲ್ ಗ್ರೋತ್ ಆಗಂಗಿಲ್ಲ ಮತ್ತು ಇದಾಗೋದಿಲ್ಲ ಅಂತ ಹೇಳ್ಕ್ಯಾರ. ವ್ಲಾಗ್ ಹೆಣಿಕೆ ಜೊತೆಗೆ ಮಾಡಿದ್ರೆ ಸಕ್ಸಸ್ ಆಕತಿ ಅಂತ ಹಿಂಗೆಲ್ಲ ಹೇಳೋದು ಕೇಳೀನಿ ನಾನು. ಅಂತ ಹೇಳ್ಕ್ಯಾರ ನಾನು ಏನು ಮಾಡಿದ್ನಿ, ವ್ಲಾಗ ಮತ್ತು ಹೆಣಿಕೆ ಎರಡು ಮಿಕ್ಸ ಮಾಡಿ ಹೇಳ್ಕೊತ ಹೋದ್ರೆ ಆತಂತ ಹೇಳ್ಕ್ಯಾರ. ಚಾನಲ್ ಹೆಸರು ಬಂದು ವ್ಲಾಗ್ಸ್ ಆ್ಯಂಡ್ ಡಿಸೈನ್ಸ್ ಅಂತ ಇಟ್ಟೇನ್ರಿ ನಾ. ಅಂದ್ರೆ ವ್ಲಾಗ್ಸ್ ಅಂತಂದ್ರೆ ಬರೀ ವ್ಲಾಗಿಂಗ್ ಅಷ್ಟು ಆಗಬಾರ್ದು. ಮತ್ತು ಡಿಸೈನ್ಸ್ ಅಂತ ಇಟ್ರೆ ಬರೀ ಡಿಸೈನ್ಸ್ ಅಷ್ಟೇ ಆದರೆ ಮತ್ತು ಅದ್ರಾಗ ವ್ಲಾಗ್ ಹಾಕೋಕ್ಕೂ ನಡಿತೈತಿಲ್ಲೋ ಅಂತ ಹಿಂಗೆ ವಿಚಾರ ಮಾಡ್ಯಾನ. ವ್ಲಾಗ್ಸ್ ಆ್ಯಂಡ್ ಡಿಸೈನ್ಸ್ ಅಂತ ಇಟ್ಟಿದ್ನಿ. ಹಂಗಂತ ಹೇಳ್ಕ್ಯಾರ ಎರಡೂ ಮಾಡ್ಕೊಂಡು ಹೊಂಟೀನಿ ರೀ ನಾನು. ಅದಕ್ಕೆ ನೋಡ್ಬೇಕ್ರಿ ಇನ್ನು ವ್ಲಾಗು ಮಾಡೋಕ್ಕಾಕತ್ತಿಲ್ಲೋ ಪೂರಾ ಬಿಡ್ಬೇಕು ಅನ್ನೋದೇನು ರೀ. ನಾ ಎರಡೂ ಬಿಟ್ರಾತ. ಮತ್ತು ಬರೀ ಹೆಣಿಕೆದು ಅಷ್ಟೇ ಹೇಳ್ಕೊತ ಹೋದ್ರೆ ಚಾನಲ್ ಗ್ರೋತ್ ಆಗಲಿಲ್ಲ ಅಂದ್ರೆ ಆಮ್ಯಾಗ ಅದು ಒಂದು ಪ್ರಾಬ್ಲಮ್ ರೀ. ಸುಮ್ಮನೆ ಅಷ್ಟೆಲ್ಲ ಎಫರ್ಟ್ ಹಾಕಿ ಆಮ್ಯಾಗ ಚಾನಲ್ ಸಕ್ಸಸ್ ಆಯ್ತು ಬಿಡ್ತು ಅಂತ ಹೇಳ್ಕ್ಯಾರ ಚಿಂತೆ ಮಾಡೋಕ್ಕಿಂತ ಈಗ ಏನೋ ಭಾಳ ಇನ್ನೂ ಇದನ್ನು ಮಾಡೇ ಇಲ್ಲ, ಈಗ ಬಿಟ್ರಾತು ಅಂತ ಹೇಳ್ಕ್ಯಾರ ಅದನ್ನೂ ವಿಚಾರ ಮಾಡೋದೇನು ರೀ. ನನಗೂ ಮೈಂಡಾಗ ಇದಿಲ್ಲ ರೀ, ಏನೂ ಒಂದು ಮೈಂಡ್ ಒಳಗೆ ಕ್ಲಿಯರ್ ಪಿಕ್ಚರ್ ಅನ್ನೋದು ಬರುವತ್ತ. ಏನು ಚಾನಲ್ ಮಾಡಬೇಕು ಬೇಡೋ, ಮುಂದುವರ್ಸ್ಕೊಂಡು ಹೋಗ್ಬೇಕು ಬೇಡೋ ಅನ್ನೋದು ಕನ್ಫ್ಯೂಷನ್ ಐತಿ. ಹಿಂಗಾಗಿ ನಾನು ಏನು ಹೇಳಂಗಿಲ್ಲ ನೋಡ್ರಿ ನಿಮಗೆ. ಎಲ್ಲ ಸರಿ ಇತ್ತು. ನಾಳಿಂದ ಮತ್ತು ವ್ಲಾಗ್ಸ್ ಬರ್ತಾವೆ ರೀ. ಇಲ್ಲಾಂದರೆ ಎರಡು ಸ್ಟಾಪ್ ಮಾಡಿಬಿಡ್ತೇನೆ ರೀ. ಇದು ಲಾಸ್ಟ್ ವಿಡಿಯೋ ಅಂತ ಅನಿಸ್ತೈತಿ. ಅದೇ ರೀ, ವ್ಲಾಗು ಬೇಡ, ಡಿಸೈನು ಬೇಡ, ಮೈಂಡ್ ಸುಮ್ಮನೆ ಫ್ರೀಯಾಗಿ ಉಳಿದ್ರತ್ತು ಅಂತ ಹೇಳ್ಕ್ಯಾರ. ಅದೊಂಥರನೂ ಅನ್ಸಾಕತ್ತೈತಿ. ಮತ್ತು ನೋಡೋಣ್ರಿ ಮುಂದೆ. ಅದ ಸಾಯಿಬಾಬನ ಮ್ಯಾಗ ಹೊರೆ ಹಾಕಿ ಮಾಡಿದ್ನಿ ನಾನು ಚಾನಲ್ನ ಮಾಡ್ಬೇಕಾರೆ. ಅದ ರೀ, ಮತ್ತು ಎರಡೂ ಮಕ್ಕಳು ಶಾಲೆಗೆ ಹೋಗ್ತಾವೆ, ಫ್ರೀ ಇರ್ತೇನೆ. ಫ್ರೀ ಇರೋ ಟೈಮ್ ಹೆಂಗಾರ ಯುಟಿಲೈಸ್ ಮಾಡ್ಕೊಂಡ್ರಾತು. ನಮಗೂ ಒಂದೇನೋ ಸಹಾಯ ಆಕತ್ತೆ. ಫಸ್ಟ್ ವಿಡಿಯೋದಾಗ ಹೇಳಿದ್ದೆ ನಾನು, ನಮಗೂ ಒಂದೇನೋ ಸಹಾಯ ಆಕತ್ತಂತ ಹೇಳ್ಕ್ಯಾರ. ಯಾರು ಟೈಮ್ ಪಾಸಿಗೆ ಮಾಡೋರು ಮಾಡ್ತಿರ್ಬೇಕ್ರಿ. ಬಟ್ ನಾವಂತೂ ಏನು ಟೈಮ್ ಪಾಸಿಗೆ ಮಾಡಿರ್ಕಿಲ್ಲ. ವಿಡಿಯೋಸ್ ಚಾನಲ್ ಮಾಡಬೇಕು ಅಂತ ಏನಾದರೂ ಒಂದು ಅರ್ನಿಂಗ್ ಆಕತಿ, ನಮಗೂ ಒಂದೇನೋ ಆಕತಿ ಅನ್ನೋ ಉದ್ದೇಶಕ್ಕನ ಮಾಡಿತ್ತು ಚಾನಲ್. ನೋಡೋಣ್ರಿ, ಇನ್ನು ಏನು ಡಿಸೈಡ್ ಮಾಡಿಲ್ಲ. ಅಂದ್ರೆ ಬರೀ ಹೆಣಿಕೆ ವಿಡಿಯೋ ಅಷ್ಟು ಹಾಕಿದ್ರೆ ಅದು ಸಕ್ಸಸ್ ಕಡಿಮೆನೇ ಬಿಡ್ರಿ. ಅದು ಸಕ್ಸಸ್ ಆಗೋ ಕಡಿಮೆನೇ ಐತಂತ ಹೇಳ್ಕ್ಯಾರ. ಎಷ್ಟೋ ಕನ್ನಡ ಯೂಟ್ಯೂಬರ್ ಅಂದ್ರೆ ಕ್ರೋಶೆ ಯಾರು ಹೇಳ್ತಾರಲ್ಲ ಆ ಯೂಟ್ಯೂಬರ್ ಬಾಯಿಂದನೇ ಕೇಳಿದ್ದೇನೆ ನಾನು. ಮತ್ತು ಮಾಡೋರು ಎರಡು ಮಿಕ್ಸನ್ನು ಮಾಡಿದವ್ರು ಸಕ್ಸಸ್ಸನ್ನು ಮಾಡಿ ಆಳದವ್ರದಾರ. ಹಿಂಗಾಗಿ ನಾನು ಒಂದು ಅದ ಉದ್ದೇಶಕ್ಕನ ಮತ್ತು ಎರಡು ವ್ಲಾಗಿಂಗ ಮತ್ತು ಡಿಸೈನ್ ಎರಡು ಕೂಡ ಮಿಕ್ಸ್ ಮಾಡಿದ್ರೆ ಆತಂತ ಹೇಳ್ಕ್ಯಾರ ಮಾಡಿದ್ನಿ. ಅದು ದೇವ್ರಿಗೆ ಸಹಾಯನೇ ಇಲ್ಲ ನೋಡ್ರಿ. ಹಿಂಗಾಗಿ ಮತ್ತು ಇಷ್ಟೆಲ್ಲ ಬರೀ ಹೆಣಿಕೆದಷ್ಟು ಹಾಕಿ ಲಾಸ್ಟಿಗೆ ಅದು ಸಕ್ಸಸ್ ಆಗಲಿಲ್ಲ ಅಂತಂದ್ರೆ ಸುಮ್ಮನೆ ಮಾಡ್ಕೊಂಡು ಶ್ರಮನೂ ವೇಸ್ಟ್ ಅಲ್ರಿ. ಅಂದ್ರೆ ಈಗ ನಾವು ಇಷ್ಟೆಲ್ಲ ಇದನ್ನಾರು ವ್ಲಾಗಿಂಗಾರು ಎಡಿಟ್ ಮಾಡಿ ಹಾಕೋಬೇಕಾ, ಅದನ್ನಾರು ಪ್ರತಿಯೊಂದು ಎಡಿಟ್ ಮಾಡಿ ಹಾಕೋಬೇಕಾ. ಇದಕ್ಕಿಂತ ಇದು ವ್ಲಾಗ್ ಆದ್ರೆ ಏನಿರ್ತೈತಿ, ಬರೀ ಫೋನ್ ಮತ್ತು ಇದು ಇದ್ರೆ ರಿಚಾರ್ಜ್ ಇದ್ರೆ ಮುಗೀತ್ರಿ, ನಾವು ಇದನ್ನು ಮಾಡ್ಬೋದು. ಅದಾದ್ರೆ ಫೋನ್ ನಾವು ಕಂಟೆಂಟ ಕ್ರಿಯೇಟ್ ಮಾಡ್ಬೇಕ್ರಿ. ಅದನ್ನು ಕುಂತ್ಕೊಂಡ ಕ್ರಿಯೇಟ್ ಮಾಡ್ಬೇಕು, ಆಮ್ಯಾಗ ಅದನ್ನ ಎಡಿಟ್ ಮಾಡ್ಬೇಕು, ಹಾಕ್ಬೇಕು. ಅದು ಇಷ್ಟ ಆದ್ರೆ ಕೆಲವೊಬ್ರಿಗೆ ಇಷ್ಟ ಆಕತಿ. ಅದು ಈಗಂತೂ ನನ್ನ ಚಾನಲ್ನಾಗ ನೋಡಿದಂಗೆ ನಾನು ಹೆಣಿಕೆ ವಿಡಿಯೋ ಹಾಕಿದಾಗ ವ್ಯೂಸ್ ಕಮ್ಮಿನೇ ಬಂದಿದ್ದಾವ್ರಿ. ಹಾಕಿದಕ್ಕೂ ನಾ ವ್ಯೂಸ್ ಈಗ ಏನು ನಾನು ಜಾಸ್ತಿ ಏನು ಹಾಕಿಲ್ರಿ. ಹಾಕಿರೋದು ಸಣ್ಣ ಇದನ್ನ ಹಾಕಿದ್ದೇನೆ. ಮತ್ತು ಆಮ್ಯಾಗ ದೊಡ್ಡ ಹೇಳ್ಕ್ಯಾರ ಅವಾಗೂ ವ್ಯೂಸ್ ಬರಲಿಲ್ಲ ಅಂತಂದ್ರೆ ನಾ ಮಾಡಿರೋ ಶ್ರಮ ಎಲ್ಲ ವೇಸ್ಟ್ ಆಕೈತ್ರಿ. ಅದಕ್ಕೆ ನಾ ಏನು ಮಾಡಿದ್ನಿ, ನಾ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ನಿ, ಇದು ಎರಡೂ ಬ್ಯಾಲೆನ್ಸ್ ಮಾಡ್ಕೊತ ಹೋದ್ರೆ ಸಕ್ಸಸ್ ಅದ್ರಾಗೂ ಆಗ್ಬೋದು, ಇದ್ರಾಗೂ ಆಗ್ಬೋದು. ನನಗೆ ಅವಾಗ ಏನೂ ಅಷ್ಟು ಎಫೆಕ್ಟ್ ಅನ್ಸೋಂಗಿಲ್ಲ. ಸಕ್ಸಸ್ ಆದ್ರೆ ಆಗತ್ತೈತೆ ಅಂತ ಹೇಳ್ಕ್ಯಾರ. ಒಂದಿನ ಆಗತ್ತಾವ್ರಿ. ಅದಕ್ಕೆ ಇದ್ರಾಗಾದ್ರೂ ಆಯ್ತು ಅದ್ರಾಗಾದ್ರೂ ಆಯ್ತು, ಎರಡಕ್ಕೂ ಎಫರ್ಟ್ ಸೇಮ್ ಹಾಕ್ಕೊಂತ ಒಂದೇ ಚಾನಲ್ ಒಳಗಾದ್ರೆ ನನಗೆ ಈಸಿ ಆಕತ್ತಂತ ಹೇಳ್ಕ್ಯಾರ. ನಾ ಈ ಉದ್ದೇಶ ಇಟ್ಕೊಂಡು ಮಾಡಿದ್ದೀನಿ ನೋಡ್ರಿ ಮಾಡೋದನ್ನ ಚಾನಲ್. ನಾನು ಹೇಳತ್ತೇನಲ್ರಿ, ನನಗೆ ಇನ್ನೂ ಏನೂ ಕ್ಲಿಯರ್ ಗೊತ್ತಾಗಿಲ್ಲ. ಗೊತ್ತಾಗತ್ರಿ ಅಂತಂದ್ರೆ ಯಾರ್ದು ಇದ್ರೊಳಗೆ ಏನು ಇದಿಲ್ಲ. ನಾನು ನನ್ನ ಸ್ವಂತ ಐತೆ ಒಂದು ಕನ್ಫ್ಯೂಷನ್ ಒಳಗದೇನ ವ್ಲಾಗ್ ಮಾಡೋದೋ ಬೇಡೋ ಚಾನಲ್ ಅಂತ ಹೇಳ್ಕ್ಯಾರ ಅನ್ನೋ ಒಂದು ಇದ್ರಾಗನ ಅದೇನ. ನೋಡೋಣ್ರಿ ಮುಂದೆ ವಿಡಿಯೋಸ್ ಮಾಡಿದ್ರೆ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಸಿಗ್ತೇನೆ ರೀ, ಮತ್ತೆ ಭೇಟಿ ಆಗ್ತಾನೆ. ಮತ್ತಿಲ್ಲ ಇಷ್ಟ ಇತ್ತಪ್ಪ ಅಂತಂದ್ರೆ ಇಷ್ಟ ಐತೆ ನೋಡ್ರಿ ನಿಮ್ಮ ಇದು ಬಾಂಧವ್ಯ.
ಅಕಸ್ಮಾತ್ ಇದೆ ನಂದು ಲಾಸ್ಟ್ ವಿಡಿಯೋ ಆದ್ರೆ ಇಷ್ಟು ದಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿದಿನ ಸಪೋರ್ಟ್ ಮಾಡಿದಾರಲ್ಲ ಇಷ್ಟು ದಿನ ಯಾರು ಪ್ರತಿದಿನ ಸಪೋರ್ಟ್ ಮಾಡಿದ್ದೀರಿ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೇನೆ ರೀ. ಮತ್ತು ಅದೇ ರೀ ಇಷ್ಟು ದಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿದಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದಾರೆ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೇನೆ ರೀ. ಮತ್ತು ಅದೇ ರೀ ಇಷ್ಟು ದಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿದಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದಾರೆ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೇನೆ ರೀ. ಮತ್ತು ಯೂಟ್ಯೂಬ್ ಬಿಟ್ರೆ ಏನಾದ್ರಿ ನಾ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಏನತ್ತ ಇಷ್ಟು ದಿನ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರಲ್ಲ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತೇನೆ ರೀ ವಾಪಸ್. ಇನ್ನೂ ಜಾಸ್ತಿ ಟೈಮ್ ಸಿಗ್ತೈತೆ ರೀ ನನಗೆ ಸಪೋರ್ಟ್ ಮಾಡೋಕ್ಕೆ. ಈಗ ನಾವು ವ್ಲಾಗ್ ಮಾಡಕತ್ರ ಏನಕ್ಕತಿ ನಾವು ವಿಡಿಯೋ ಮಾಡು ಎಡಿಟ್ ಮಾಡು ಅಪ್ಲೋಡ್ ಮಾಡು ಈ ಟೆನ್ಷನ್ ಒಳಗೆ ಇರ್ತೀವಿ. ಇಲ್ಲ ಅಂತಂದ್ರೆ ಹಂಗೆ ಫ್ರೀ ಇದ್ರೆ ಏನಕ್ಕತಿ ಹೆಚ್ಚಿಗೆ ಟೈಮ್ ಸಿಗ್ತೈತಿ, ಬೇರೆ ಫ್ರೆಂಡ್ಸ್ಗೆಲ್ಲ ಸಪೋರ್ಟ್ ಮಾಡೋಕೆ ಇನ್ನೂ ಟೈಮ್ ಹೆಚ್ಚಿಗೆ ಸಿಗ್ತೈತೆ ನೋಡ್ರಿ, ಅದೊಂದು ಖುಷಿ ರೀ. ಮತ್ತೇನಿಲ್ಲ ನೋಡ್ರಿ, ಇದು ಲಾಸ್ಟ್ ವಿಡಿಯೋ ಆದರೂ ಆಗ್ಬೋದು, ಕಂಟಿನ್ಯೂ ಆದರೂ ಆಗ್ಬೋದು. ಏನು ಬರೀ ವ್ಲಾಗಿಂಗು ಹೆಣಿಕೆ ಎರಡೂ ಮಿಕ್ಸ್ ಆಗಿ ಬರ್ಬೋದು, ಅಥವಾ ಹೆಣಿಕೆನೂ ಅಷ್ಟೇ ಬರ್ಬೋದು, ಅಥವಾ ಲಾಸ್ಟು ಆಗ್ಬೋದು. ಯಾಕಂದ್ರೆ ನನಗೆ ಒಂದು ಕ್ಲಿಯರ್ ಏನು ಇಲ್ಲರಿ ಮೈಂಡೊಳಗೆ. ಹೀಗಾಗಿ ಅಂದ್ರೆ ಅದೇ ರೀ, ನಾನು ಚಾನಲ್ ಒಂದು ಸಕ್ಸಸ್ ಆದ್ಮ್ಯಾಗ ಒಂದು ಲೆವೆಲಿಗೆ ಬಂದ್ಮ್ಯಾಗ ಅವ್ರ ಹೆಸರು ಹೇಳಿ ಥ್ಯಾಂಕ್ಸ್ ಹೇಳಿದ್ರಾತು, ಇಲ್ಲ ಭೇಟಿ ಆಗುವಂಥ ಅವಕಾಶ ಬಂದ್ರೆ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಒಂದು ವ್ಲಾಗ್ ಮಾಡಬೇಕು ಅನ್ನೋದು ಮನಸ್ಸಿತ್ತು ರೀ. ಬಟ್ ಇವತ್ತು ಈಡಾರ್ತಿತ್ತು ಇಲ್ಲ ಅನ್ನೋ ಕನ್ಫ್ಯೂಷನ್ ನನಗೆ ಐತಲ್ಲ, ಅದರ ಸಂಬಂಧ ಹೇಳತ್ತೀನಿ. ಸಾವಿತ್ರಿ ಸಿಸ್ಟರ್ ಅದಾರ ನೋಡ್ರಿ, ಎಷ್ಟು ಅದ ರೀ ಹೇಳಕತ್ತಿದ್ನಲ್ಲ. ಸೊ ಏನು ಇಲ್ಲ, ಗುಡಿಸಲೊಳಗೆ ಇರೋರಿಂದ ಹಿಡ್ಕೊಂಡು ಎಷ್ಟೋ ದೊಡ್ಡ ಈ ಥರ ಸೆಲೆಬ್ರಿಟೀಸ್ಗಳೆಲ್ಲ ಅವ್ರಿಗೇನು ಕಮ್ಮಿ ಇರೋದಿಲ್ಲ ರೀ. ಅಂದರೂ ಯೂಟ್ಯೂಬ್ ಒಂದು ಒಳ್ಳೇದೈತಂತ ಅವ್ರು ಒಂದು ಯುಟಿಲೈಸ್ ಮಾಡ್ಕೋಕತ್ತಾರಲ್ಲ ರೀ, ಅದನ್ನು ಉಪಯೋಗ ತಗೋಕತ್ತಾರ. ಹಂಗನ ಪ್ರತಿಯೊಬ್ಬರು ಒಳ್ಳೇದು ಇರ್ತೈತಿ ರೀ, ಕೆಟ್ಟದ್ದು ಇರ್ತೈತಿ. ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊತ ಹೋಗ್ತೇವೆ, ಹಂಗೆ ಇರ್ತೈತಿ. ಮತ್ತು ಏನಿಲ್ಲ ನೋಡ್ರಿ, ನಾನು ಇದ್ರೊಳಗೆ ಏನೇನು ಮಾತಾಡೋದನ್ನು ನನಗೆ ಅರ್ಥ ಆಗತ್ತೆ ಇವತ್ತು. ಇಷ್ಟ ನೋಡ್ರಿ. ಮತ್ತು ದಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಾರೆ, ಥ್ಯಾಂಕ್ಸ್ ಹೇಳ್ತಿದ್ನಿ. ಈಗ ಒಂದು ತಿಂಗಳಿಂದ ಹಿಡ್ಕೊಂಡು ಯಾರ್ಯಾರ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳತ್ತೇನೆ ರೀ ಅಟ್ ಅ ಟೈಮ್. ಮತ್ತು ಸಿಗ್ತೇನಂತ ದಿನ ಹೇಳ್ತಿದ್ನಿ, ಮತ್ತು ಸಿಗೋಣ್ರಿ ಇನ್ನೊಂದು ವಿಡಿಯೋದೊಂದಿಗೆ ಅಂತೇಳಿ. ಬಟ್ ಇವತ್ತು ಅದನ್ನು ಹೇಳೋಕ್ಕಾಗತ್ತಿಲ್ಲ, ಯಾಕಂದ್ರೆ ನನಗೆ ಹೇಳತ್ತೇನಲ್ರಿ ಒಂದು ಕ್ಲಾರಿಟಿ ಇಲ್ಲ, ಅದಕ್ಕಂತ ಹೇಳ್ಕ್ಯಾರ ರೀ. ನೋಡೋಣ್ರಿ, ನನಗೆ ಏನೈತಿ ಹೆಣಿಕೆ ವಿಡಿಯೋ ಅಷ್ಟ ಮಾಡಿದ್ರೆ ಸಕ್ಸಸ್ ಇಲ್ಲ, ಅದು ಮಾಡಿದ್ರು ಅಷ್ಟ ಬಿಟ್ಟರು ಅಷ್ಟ ಅನ್ನೋ ಒಂದು ಮೈಂಡ್. ಅಂದ್ರೆ ಈಗ ನಾನು ಮಾಡಕತ್ತೇನಲ್ಲ, ಈಗ ಕೆಲವು ಅಷ್ಟ ವಿಡಿಯೋ ಹಾಕಿದ್ದೇನೆ, ಅದ್ರೊಳಗೆ ಇದಾಗೈತೆ ರೀ, ನನಗೆ ಗೊತ್ತಾಗೈತಿ ಹೆಣಿಕೆ ವಿಡಿಯೋಸ್ ಅಂತ ಎಷ್ಟು ಇದಾಕೈತಿ ಅಂತ ಹೇಳ್ಕ್ಯಾರ. ಆದರೂ ಏನೋ ಸಕ್ಸಸ್ ಸಿಗಲಿ ಬಿಡಲಿ, ನಮ್ದೊಂದು ಇದಕ್ಕೆ ಟೈಮ್ ಕ್ರಿಯೇಟಿವಿಟಿ ಇದಾಕತಿ ಮಾಡ್ಕೊತ ಹೋದ್ರಾತು ಬಿಡು ಅಂತ ಹೇಳ್ಕ್ಯಾರ ಮೈಂಡಿಗೆ ಅನ್ಸಿದಾರೆ, ಹಂಗೂ ಮಾಡ್ತೇನೆ ರೀ. ಇಲ್ಲ ಆತು, ಎರಡು ಒಮ್ಮೆ ಅಟ್ ಅ ಟೈಮ್ ಸ್ಟಾಪ್ ಆಗ್ತಾವೆ ನೋಡ್ರಿ, ಇಷ್ಟರಿ ಲಾಸ್ಟ್ ಹೇಳೋದು. ಮತ್ತು ಎಲ್ಲ ಯೂಟ್ಯೂಬ್ ಫ್ರೆಂಡ್ಸ್ಗೇನು ಬಾಯ್ ರೀ, ಥ್ಯಾಂಕ್ಸ್ ನೋಡ್ರಿ. ಪ್ರತಿಯೊಂದು ಇದ್ರೊಳಗೂ ಹಂಗಲ್ಲ ಹಿಂಗೆ ರೀ, ಹಿಂಗಲ್ಲ ಹಂಗಂತೆ ಒಬ್ರಿಲ್ಲ ಒಬ್ರು ಪ್ರತಿಯೊಬ್ಬರು ಒಂದಿಲ್ಲ ಒಂದು ಸಲಹೆ ಕೊಟ್ಕೊಂತನ ಬಂದಿರಿ. ಅದ್ರಾಗೂ ಹೆಚ್ಚಿಗೆ ಸಹಾಯ ಮಾಡಿದ್ದಂತಂದ್ರೆ ನಾ ಆ್ಯಕ್ಚುಲಿ ಇದನ್ನು ನಂದು ಏನೋ ಚಾನಲ್ ಸಕ್ಸಸ್ ಆದ್ಮ್ಯಾಗ ಅವ್ರ ಹೆಸರು ಹೇಳಿದ್ರೆ ಆತು. ಅಂದ್ರೆ ಅದೇ ರೀ, ನಾನು ಚಾನಲ್ ಒಂದು ಸಕ್ಸಸ್ ಆದ್ಮ್ಯಾಗ ಒಂದು ಲೆವೆಲಿಗೆ ಬಂದ್ಮ್ಯಾಗ ಅವ್ರ ಹೆಸರು ಹೇಳಿ ಥ್ಯಾಂಕ್ಸ್ ಹೇಳಿದ್ರಾತು, ಇಲ್ಲ ಭೇಟಿ ಆಗುವಂಥ ಅವಕಾಶ ಬಂದ್ರೆ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಒಂದು ವ್ಲಾಗ್ ಮಾಡಬೇಕು ಅನ್ನೋದು ಮನಸ್ಸಿತ್ತು ರೀ. ಬಟ್ ಇವತ್ತು ಈಡಾರ್ತಿತ್ತು ಇಲ್ಲ ಅನ್ನೋ ಕನ್ಫ್ಯೂಷನ್ ನನಗೆ ಐತಲ್ಲ, ಅದರ ಸಂಬಂಧ ಹೇಳತ್ತೀನಿ. ಸಾವಿತ್ರಿ ಸಿಸ್ಟರ್ ಅದಾರ ನೋಡ್ರಿ, ಸಿಸ್ಟರ್ ಅದಾರ ನೋಡ್ರಿ, ಮುದ್ದೆ ಹೇಳ್ದವ್ರು ಸಾವಿತ್ರಿ ಲೈಫ್ ಸ್ಟೈಲ್ ಅಂತೇಳಿ. ಅವರು ಪ್ರತಿಯೊಂದು ಇದ್ರೊಳಗೂ ನನಗೆ ಹೆಲ್ಪ್ ಮಾಡಿದಾರೆ ರೀ. ಹಂಗೆ ಎಡಿಟ್ ಮಾಡಿರಿ, ಹಿಂಗೆ ಹೇಳ್ರಿ, ಹಂಗೆ ಮಾತಾಡ್ರಿ ಅಂತ ಹೇಳ್ಕ್ಯಾರ. ಯಾಕಂದ್ರೆ ಎಲ್ಲರೂ ಕಲ್ತಿರೋದಿಲ್ಲಲ್ರಿ, ಎಲ್ಲರೂ ಕಲ್ತಾ ಬಂದಿರೋದಿಲ್ಲ. ಸ್ಟಾರ್ಟಿಂಗ್ ಅವರು ಇದಿರೋದ್ರಿಂದ ಅವ್ರಿಗೆ ಎಷ್ಟು ಗೊತ್ತೈತೆ ಅಷ್ಟು ನನಗೆ ಹೇಳಿದಾರೆ ರೀ. ತಮ್ಮನೇಲಿ ಹಂಗೆ ಹಾಕ್ರಿ, ಹಿಂಗೆ ಮಾಡಿರಿ, ಟೈಟಲ್ ಚೆಂದಾಗಿ ಕೊಡ್ರಿ ಅಂತ ಹೇಳ್ಕ್ಯಾರ. ಅವ್ರಿಗೆ ಎಷ್ಟು ಗೊತ್ತಿದ್ದಷ್ಟು. ಆ್ಯಕ್ಚುಲಿ ನಿಜ ಹೇಳ್ಬೇಕಂತಂದ್ರೆ ನಂದು ಕಿರು ಪರಿಚಯ ಅಂತ ಫಸ್ಟ್ ಏನು ನಾ ವಿಡಿಯೋ ಹಾಕಿದ್ನಲ್ರಿ, ಅದಕ್ಕೆ ತಮ್ಮನೆಲ್ಲ ರೆಡಿ ಮಾಡಿಕೊಟ್ಟಿದ್ದ ಅವ್ರು ನೋಡ್ರಿ. ಅವರ ತಮ್ಮನೆಲ್ಲ ರೆಡಿ ಮಾಡಿ ಪಾಪ ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದಾರೆ ಅವ್ರ. ಈಗಿನ ಕಾಲದಾಗ ಗೊತ್ತಿಲ್ಲ, ಈಗಿನ ಇದ್ರೊಳಗೆ ಯಾರ್ಯಾರಿಗೆ ಮಾಡ್ತಾರೋ ಗೊತ್ತಿಲ್ಲ ನೋಡ್ರಿ. ಅವ್ರು ಯಾರೋ ನಾ ಯಾರು ಬರೀ ಒಂದು ಫೋನ್ ಮ್ಯಾಗ ಮಾತಾಡಿದ್ದಕ್ಕೆ ಮಾಡ್ರಿ ಸಿಸ್ಟರ, ಮತ್ತು ನಿಮಗೆ ಮಾಡ್ಬೇಕನ್ನೋ ಆಸೆ ಐತಿ, ನಿಮ್ಮ ಹತ್ರ ಮತ್ತು ಟ್ಯಾಲೆಂಟನ್ನು ಐತಿ, ಮಾಡ್ರಿ ಅಂತ ಹೇಳ್ಕ್ಯಾರ. ಅವ್ರ ಭಾಳ ಸಪೋರ್ಟ್ ಮಾಡಿದಾರ್ರಿ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ ನೋಡ್ರಿ. ಯಾಕಂದ್ರೆ ನಮ್ಮ ಮನೆಯವ್ರ ನಮಗೆ ಸಪೋರ್ಟ್ ಮಾಡಂಗಿಲ್ಲ. ಏನಾರ ಒಂದು ಮುಂದೆ ಬರ್ತೇವೆ ಅಂದ್ರೆ ನಮ್ಮ ಇದ್ರೊಳಗನೆ ಕಾಲೇಜಾಗ ಕಾಯ್ತಿರ್ತಾರೆ ರೀ ಮಂದಿ. ಅಂತಂದ್ರೆ ಪಾಪ ಅವರು
ತಮಗೆ ಎಷ್ಟು ಆಕತ್ತೆ ಅದಕ್ಕಿಂತ ಹೆಚ್ಚು ಯಾವ ಟೈಮ್ನಾಗ ಫೋನ್ ಮಾಡಿದ್ರೂ ಅವ್ರು ಬೇಸರ ಮಾಡೋದು ಮಾತಾಡ್ಕೊಂಡು ನಗ್ತಾನೆ ಎಲ್ಲ ಮಾತಾಡಿ ಹಂಗಲ್ಲ ರೀ ಹಂಗೆ ಅಂತ ಎಲ್ಲ ಹೇಳ್ತಿದ್ದೆ ರೀ ನನಗೆ ಮಾಡಿರಿ ಹಂಗೆ ಮಾಡಿರಿ ಸಿಸ್ಟರ ಹಂಗೆ ಮಾತಾಡ್ರಿ ಹಿಂಗೆ ಮಾತಾಡ್ರಿ ಅಂತ ಹೇಳ್ಕ್ಯಾರ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ ನೋಡ್ರಿ ಅಂತ ಮತ್ತೇನಿಲ್ಲ. ಬಾಯ್ ನೋಡ್ರಿ, ಪ್ರತಿಯೊಬ್ಬರಿಗೂ ಬಾಯ್ ರೀ. ಪ್ರತಿಯೊಬ್ಬರು ಇಷ್ಟು ದಿನ ಯಾರು ಸಪೋರ್ಟ್ ಮಾಡಿ ಸಹಕಾರ ಕೊಟ್ಟ ತಮ್ಮ ಟೈಮ್ ಕೊಟ್ಟ ವಿಡಿಯೋಸ್ ನೋಡಿದೆ ರೀ, ಅವ್ರಿಗೆ ಧನ್ಯವಾದ ರೀ. ಮತ್ತು ಹೆಣಿಕೆ ವಿಡಿಯೋ ಬೇಕು ಅಂತ ಅನ್ನೋರ ಕಮೆಂಟ್ ಹಾಕ್ರಿ. ಅಟ್ಲೀಸ್ಟ್ ಹೆಣಿಕೆ ನನಗೆ ಚಾನಲ್ ಸಕ್ಸಸ್ ಆಗ್ತತೋ ಬಿಡ್ತತೋ ಗೊತ್ತಿಲ್ಲ ರೀ. ಆದ್ರೆ ಹೆಣಿಕೆ ವಿಡಿಯೋ ನಿಮಗೆ ಬೇಕು ಅಂತಂದ್ರೆ ನಾ ಹೆಣಿಕೆ ವಿಡಿಯೋಸ್ ಅಷ್ಟೇ ಮಾಡಿ ಹಾಕ್ತೇನೆ ನೋಡ್ರಿ. ಅಷ್ಟೇ ರೀ, ಮತ್ತೇನಿಲ್ಲ ರೀ. ಬಾಯ್ ರೀ, ಪ್ರತಿಯೊಬ್ಬರಿಗೂ ಧನ್ಯವಾದ ರೀ.